ಈಗ ವಿದ್ಯಾರ್ಥಿಗಳೇ, ಇದು ಲಾಭ ಹಾನಿ ಲೆಕ್ಕ ಈ ಸಲ ಟೆಸ್ಟ್ ಪೇಪರ್ ಕಿಲ್ಲ ಅಂತ ಹೇಳ್ತಾರೆ. ಆದ್ರೂ ನೀವು ಕಲಿಬೇಕು. ಇದನ್ನು ಬಿಡ್ರಿ, ಆದ್ರೂ ನಾ ತಿಳಿಸ್ತಾನೆ, ಲಕ್ಷ ಕೊಟ್ಟು ನಾವು ಒಬ್ಬನು 500 ರೂಪಾಯಿ ಬೆಲೆಯ 500 ರೂಪಾಯಿಗೆ ಬೈಸಿಕಲ್ ಒಂದನ್ನು ಕೊಂಡನು. ಅದನ್ನು ಯಾವ ಬೆಲೆಗೆ ಮಾರಿದರೆ ಅವನಿಗೆ 20% ಲಾಭ ಬರುವುದು. ಇದು ಹಚ್ಕೊಳ್ಳೋ ಪದ್ಧತಿ ಕಲಿಬೇಕು. ಮೊದಲು ಏನು ಹೆಂಗೆ ಹಚ್ಕೋಬೇಕು ಇದನ್ನು ನೋಡಿ. 500 ರೂಪಾಯಿ ಒಂದನ್ನು ಕೊಂಡನು ಅಂದ್ರೆ ಕೊಂಡ ಬೆಲೆ ಈಸ್ ಈಕ್ವಲ್ ಟು 500 ರೂಪಾಯಿ. ಕಲಿಬೇಕು, ಯಾವುದೇ ಒಂದು ಅಭ್ಯಾಸ ಇರಲಿ. ಲಾಭ ಅದಲ್ಲ, ಆಶಿಸಿದ ಲಾಭ ಬರೋಬರಿ 20% ಲಾಭ. ಇದು 100 ಏನದಲ್ಲ ಕೊಂಡ ಬೆಲೆ ಅಂತ ತಿಳ್ಕೊಬೇಕು. ಈಗ ಶೇಕಡ ಮಾರಾಟದ ಬೆಲೆ ತಗೋಬೇಕು ಮೊದಲು. ಈಗಂತೂ ಕೊಂಡ ಬೆಲೆ ಆಯ್ತು. ಆಮೇಲೆ ಏನು ಕೇಳ್ಯಾನವ, ಮಾರಾಟದ ಬೆಲೆ ಎಷ್ಟು? 20% ಅಂದ್ರೆ ಮಾರಾಟದ ಬೆಲೆ ಎಷ್ಟು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು ಅಂತ ಕೇಳ್ತಾನೆ. ಅವ ಯಾವ ಬೆಲೆಗೆ ಮಾರಿದರೆ 20% ಲಾಭ ಬರ್ತದೆ ಅಂತ ಕೇಳ್ತಾನೆ. ಕೊಂಡ ಬೆಲೆ 100 ಅಂತ ತಿಳ್ಕೊಬೇಕು, ಲಾಭ 20 ಅಂತ ತಿಳ್ಕೊಬೇಕು. ಮಾರಾಟ ಬೆಲೆ 120 ಆಗ್ತದೆ. 100 ಕೊಂಡ ಬೆಲೆ ಇದ್ದಾಗ 120 ರೂಪಾಯಿ ಮಾರಾಟದ ಬೆಲೆ ಆಗ್ತದೆ. ಹಿಂಗೆಲ್ಲ ಶಾರ್ಟ್ ಮೆಥಡ್ ಅಂತ ತಿಳ್ಕೊಬೇಕು. ಇದು ಕೊಂಡ ಬೆಲೆ. ಇದು ಶೇಕಡಾ ಚಿಹ್ನೆ ಅನ್ನೋದಲ್ಲ, ಇದು ಕೊಂಡ ಬೆಲೆನೇ. ಇದನ್ನ ನೆನ್ಪಿಟ್ಕೋಬೇಕು ನೀವು. ಕೊಂಡ ಬೆಲೆ 100 ಅದ, 20 ಲಾಭ ಅದರ ಕೂಡಿಸಿದ್ರೆ ಎಷ್ಟಾಗ್ತದ? 120 ಆಗ್ತದ. 100 ಕೊಂಡ ಬೆಲೆ ಇದ್ದಾಗ 120 ಮಾರಾಟದ ಬೆಲೆ ಆಗ್ತದೆ. ಎಷ್ಟಾಗ್ತದೆ? ಇಲ್ಲಿ ಶೇಕಡಾ ಮಾರಾಟದ ಬೆಲೆ ನೀವು ತಕ್ಕೋಬಹುದು. ಶೇಕಡಾ ಮಾರಾಟದ ಬೆಲೆ ಬರೋಬರಿ 100 ಪ್ಲಸ್ ಲಾಭ ಅದಲ್ಲ ಅಂದ್ರೆ 20 ಕೂಡಿಸ್ರಿ, ಎಷ್ಟಾಯ್ತು? 120 ಆಯ್ತು. 100 ಕೊಂಡ ಬೆಲೆ ಇದ್ದಾಗ 120 ರೂಪಾಯಿ ಆಗ್ತದೆ. 100 ಕೊಂಡ ಬೆಲೆ ಇದ್ದಾಗ 120ಕ್ಕೆ ಮಾರಿದ್ರೆ 20 ರೂಪಾಯಿ, ಶೇಕಡ 20 ಲಾಭ ಆಗ್ತದೆ. 500 ರೂಪಾಯಿ ಕೊಂಡ ಬೆಲೆಗೆ ಎಷ್ಟು ಲಾಭ ಆಗ್ತದೆ ನೋಡಿ. 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇದ್ದಾಗ 120 ಮಾರಾಟದ ಬೆಲೆ. 500 ಕೊಂಡ ಬೆಲೆ ಇದ್ದಾಗ 500 ಕೊಂಡ ಬೆಲೆ ಇದ್ದಾಗ ಮಾರಾಟದ ಬೆಲೆ ಎಷ್ಟು? 500 ಗುಂಡ್ಲೆ 120 ಸರ್ವಾಸ್ ಬಾಗಲೆ 100 ನೋಡ್ರಿ. ಇವೆರಡು ಪೂಜೋದು, ಇವೆರಡು ಪೂಜೋದು. 12 5 60. ಇದೊಂದು ಪೂಜೆ ಮುಂದಿಡ್ರಿ. 500 ರೂಪಾಯಿ ವಸ್ತುವನ್ನ 600 ರೂಪಾಯಿಗೆ ಜರ್ ಮಾರಿದ ಅಂದ್ರೆ ಎಷ್ಟಾಗ್ತದೆ? ಶೇಕಡ 20 ಲಾಭ ಆಗ್ತದೆ. 600 ರೂಪಾಯಿ ಅಂದ್ರೆ ಉತ್ತರ ಸಂಖ್ಯೆ ಎಷ್ಟಾಗ್ತದೆ? ಬಿ ಆಗ್ತದೆ. ಇದನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ಇವೆಲ್ಲ ಕೊಂಡ ಬೆಲೆ 500 ಅದ, ಲಾಭ 20 ಆಯ್ತು. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟಂತ ಕೇಳ್ಯಾನ. ಯಾವ ಬೆಲೆಗೆ ಮಾರಿದರೆ 600 ರೂಪಾಯಿಗೆ ಮಾರಿದ ಅಂದ್ರೆ ಅವ್ನಿಗೆ ಶೇಕಡ 20 ಲಾಭ ಬರ್ತದೆ. ಹೆಂಗದನ್ನ ಕೊಂಡ ಬೆಲೆ 500 ರೂಪಾಯಿ ಹಚ್ಕೋರಿ, ಲಾಭ 20 ಹಚ್ಕೋರಿ. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಶೇಕಡಾ ಮಾರಾಟದ ಬೆಲೆ ತಗೋಬೇಕು. ಇದು 100 ಕೊಂಡ ಬೆಲೆ, ಇದು 20 ಲಾಭ. ಅಂದ್ರೆ 100 ಪ್ಲಸ್ 20 120. 100 ಕೊಂಡ ಬೆಲೆ ಇದ್ದಾಗ 120 ಮಾರಾಟದ ಬೆಲೆ ಆಯ್ತು. 500 ಕೊಂಡ ಬೆಲೆ ಎಷ್ಟಾಯ್ತು? ಭಾಳ ಸರಳ ರೀತಿ ಇದು. ಚೆನ್ನಾಗಿ ಫೇರ್ದ ಬರ್ಕೋರಿ. ಮ್ಯಾಲಿನ ಪೂಜೆ ಮ್ಯಾಲೆ ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. 12 5 60. ಅದರ ಮುಂದಿನ ಪೂಜೆ ಇಟ್ಬಿಟ್ರೆ 600 ರೂಪಾಯಿ ಆಯ್ತು. ಉತ್ತರ ಸಂಖ್ಯೆ ಬಿ. ಇದು ಭಾಳ ಸರಳ ಲೆಕ್ಕ. ಸರಿಯಾಗಿ ತಿಳ್ಕೊಂಡು ಫೇರ್ದ ಬರ್ಕೊಡ್ರಿ.